ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ದಿನ ಆದಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆ ಆಗಿದೆ ಅಂತ ಬನ್ನಿ ನೀವೇ ನೋಡಿ. 4 o'clock ಎದ್ದಿದ್ದು. 10 ಮಿನಿಟ್ಸ್ ಆ ಮೊಬೈಲ್ ಎತ್ಕೊಂಡು ಆಚೆ ಈಚೆ ಬರೋತ್ತಿಗೆ 10 ಮಿನಿಟ್ಸ್ ಆಯಿತು. ನಾನಿವತ್ತು ಇಷ್ಟು ಬೇಗ ಏನಕ್ಕೆ ಎದ್ದಿದ್ದೀನಿ ಅಂದರೆ ನೋಡಿ, ಇದು ಯೂನಿಫಾರ್ಮು. ಯೋಗಾಗೆ ಹೋಗ್ತಾಯಿದ್ದೀವಿ, ಯೋಗ ಮಾಡೋದಕ್ಕೆ. ಇಲ್ಲಿ ಯೋಗ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸ್ವಾಮಿ ವಿವೇಕಾನಂದ ಯೋಗ ಸಂಸ್ಥೆಯವರು ಇಟ್ಕೊಂಡಿದ್ದಾರೆ. 40 ದಿನಗಳ ಕಾಲ ಮಾಡ್ತಾರೆ. ನಮಗೆ ಹೇಳ್ಕೊಡ್ತಾರೆ ಯಾವ್ಯಾವ ಆಸನಗಳು ಹೇಗೆ ಮಾಡೋದು ಅಂತ. 40 ದಿನ ಆದಮೇಲೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ನನ್ನ ಹಸ್ಬೆಂಡ್ ನಾನು ಮಾರ್ನಿಂಗೇ ಹೋಗ್ತಾಯಿದ್ದೀವಿ. ಸೊ ಇದು ಅಪ್ಲಿಕೇಶನ್ ಫಾರ್ಮು ಯೋಗದು. ಸೊ ಬನ್ನಿ ಹೋಗೋಣ ಯೋಗ ಕ್ಲಾಸ್ಗೆ. ಹಾಗೆ ನಮ್ಮ ಏರಿಯಾಯಿಂದ ತುಂಬ ಜನ ಬರ್ತಾರೆ, ಲೇಡೀಸು ಎಲ್ಲರೂ. ಯಾರೆಲ್ಲ ಬರ್ತಾರೆ ನೋಡಿ ಬನ್ನಿ. ಹಾಗೆ ಆನ್ ದ ವೇ ತೋರಿಸ್ತೀನಿ ಯಾರ್ಯಾರು ಬರ್ತಾರೆ ಅಂತ. ಇದು ನಮ್ಮ ಛೋಟಾ ಚಾಂಪಿಯನ್ ಗಾನವಿ. ಇವರು ಇವಾಗ ತುಂಬ ಯೋಗದಲ್ಲಿ ಸೀನಿಯರ್ ಬ್ಯಾಚ್. ಆಲ್ರೆಡಿ 3 ಇಯರ್ಸಿಂದ ಪ್ರತಿ ವರ್ಷ ಆಷಾಢದಲ್ಲಿ ಮಾಡ್ತಾರೆ ಈ ಯೋಗ ಕ್ಲಾಸಸ್ಸು. ನಾವು ಬಂದ್ವಿ ಆಲ್ರೆಡಿ ಯೋಗ ಕ್ಲಾಸ್ ಹತ್ರ. ನೋಡಿ ಎಲ್ಲರೂ ಹೇಳ್ತಾರೆ ಗುರುನ ಮೀರಿಸೋವಂಥ ಶಿಷ್ಯರಾಗಬೇಕು ಅಂತ. ಬಟ್ ಇಲ್ಲಿ ಗುರುನ ಮೀರಿಸೋರು ಯಾರೂ ಇಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಗುರುಗಳು ಎಲ್ರಿಗಿಂತ ಮುಂಚೆನೇ ಬಂದು ಈ ಯೋಗ ತರಬೇತಿನ ಎಲ್ಲಿ ಕೊಡ್ತಾರೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ, ಅಲ್ಲಿ ಒಂದು ಫೋಟೋ ಇಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿರ್ತಾರೆ. ಆಮೇಲೆ ಸ್ಟೂಡೆಂಟ್ಸ್ಗಳು ಹೋಗಿ ಈ ಥರ ಟವಲ್, ನಮಗೆ ಯೋಗ ಮ್ಯಾಟ್ ಹೇಳಿಲ್ಲ, ಟವಲ್ ತಗೊಂಡು ಬರೋಕ್ಕೆ ಹೇಳಿದ್ದಾರೆ. ಎಲ್ಲರೂ ಹಿಂಗೆ ಟವಲ್ ಹಾಸ್ಕೊಂಡು ಕೂತ್ಕೋತಾರೆ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಇವತ್ತು ಪೂಜೆ ಇರುತ್ತೆ. ಯೋಗಾಸನ ಮಾಡ್ಕೊಳ್ಳುವಾಗ ವೀಡಿಯೋ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಮುಂಚೆ ಹೇಗಿತ್ತು ಅದು ವೀಡಿಯೋ ತೋರಿಸ್ತಾ ಇದ್ದೀನಿ. ಇವತ್ತು ಹನುಮಂತನ ಪೂಜೆನೇ ಮಾಡೋದು ಸಾಟರ್ಡೆ, ಪ್ರತಿ ಸಾಟರ್ಡೆ. ಯೋಗ ಎಲ್ಲ ಆದಮೇಲೆ ನೋಡಿ ಈಗ ಲಾಸ್ಟಲ್ಲಿ ಪ್ರೇಯರ್ಗೆ ಕೂರಿಸಿದ್ದಾರೆ. ವೀಡಿಯೋ ಮಾಡ್ಕೊಳ್ಳೋಣ ಅಂತ ಈ ಕಡೆ ಲಾಸ್ಟಲ್ಲಿ ಕೂತಿದ್ವಿ. ಬಟ್ ನಮ್ಮನ್ನು ಹಿಂಗೆ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ 2 ರೋ ಬಂದು ಮುಂದೆ ಕೂತ್ಕೊಳ್ಳಿ ಅಂದರು. ಎದ್ದೋದ್ವಿ. ನೋಡಿ ಇದೊಂದು ಪ್ರೇಯರ್ ಬುಕ್ ಕೊಡ್ತಾರೆ. ಇದರಲ್ಲಿ ಹನುಮಾನ್ ಚಾಲೀಸ್ ಇರುತ್ತೆ. ಲಾಸ್ಟಿಗೆ ಹನುಮಾನ್ ಚಾಲೀಸ್ನ ಹೇಳಿಸ್ತಾರೆ. ಎಲ್ಲರೂ ಹೇಳಬೇಕು, ಬುಕ್ಕಲ್ಲಿರುತ್ತೆ ನೋಡ್ಕೊಂಡು ಹೇಳೋದು. ಬಟ್ ಹನುಮಾನ್ ಚಾಲೀಸ್ ಹೇಳೋಕ್ಕೂ ನೋಡ್ಕೊಂಡು ಹೇಳೋಕ್ಕೂ ತುಂಬಾ ಕಷ್ಟ. ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಗುರುಗಳೆಲ್ಲ ಬುಕ್ ಇಲ್ದೇ ಹೇಳ್ತಾರೆ, ನಮಗೆ ಬುಕ್ ಇದ್ರೂ ಕಷ್ಟನೇ. ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳುಗಳು ನಮಸ್ಕಾರ, ಮಕ್ಕಳು ಬರ್ತಾರೆ. 7 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ಇಲ್ಲಿ ಅವಕಾಶ. ಹಾಗೆ ಫೀಸು 510 ರೂಪಾಯಿ ಇರುತ್ತೆ. ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹೋದರು. ಹಾಗೆ ಬೆಳಗ್ಗೆನೇ ಲಡ್ಡು ಕೊಟ್ಟರು, ನಾನು ಅಲ್ಲೇ ತಿಂದ್ಬಿಟ್ಟೆ. ಯೋಗ ಕ್ಲಾಸ್ನ ಮುಗಿಸ್ಕೊಂಡು ಎಲ್ಲರೂ ವಾಪಸ್ ಹೋಗ್ತಾಯಿದ್ದೀವಿ ಮನೆಗೆ. ಇವರೆಲ್ಲ ನೋಡಿ ಎಲ್ಲ ನಮ್ಮ ಏರಿಯಾ ಹುಡುಗಿರು. ಇವಳ ಹೆಸ್ರು ಹರ್ಷಿತಾ ಅಂತ, ನಮ್ಮ ಹೊಸ ಯೋಗ ಫ್ರೆಂಡು. ಅಲ್ಲಿ ಮುಂದೆ ಎಲ್ಲ ನಮ್ಮ ಸೀನಿಯರ್ಸ್ ಹೋಗ್ತಾಯಿದ್ದಾರೆ. ನಾನು ಹಂಗೆ ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡ್ರೆ, ನಾನು ವೀಡಿಯೋ ಮಾಡ್ತಿದ್ದಿದ್ದೆಲ್ಲ ನೋಡಿ ಹಿಂದೆ ತಿರುಗಿ ನೋಡ್ತಾಯಿದ್ರು. ಮನೆಗೆ ಬಂದು ರೆಡಿಯಾಗಿ ತಿಂಡಿ ಮಾಡಿ ಇವತ್ತು ಖಾರ ಪೊಂಗಲ್ ಮಾಡಿದೆ. ಹಾಗೆ ನನಗಿವತ್ತು ಮಾರ್ನಿಂಗ್ ಶಿಫ್ಟ್ ಇದೆ, ನಾನು ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಡ್ಯೂಟಿಗೂ ರೆಡಿ ಆದ್ವಿ ಬೇಗ. ಹಾಗೆ ನಮ್ಮ ಹಸ್ಬೆಂಡ್ಗೂ ಡ್ಯೂಟಿ ಇತ್ತು. ತಿಂಡಿ ಮಾಡಿ ನಾನು ನನ್ನ ಹಸ್ಬೆಂಡು ರೆಡಿಯಾಗಿ ಹಂಗೆ ವೀಡಿಯೋ ಮಾಡ್ಕೊಳ್ತಿದ್ನಲ್ವ. ವೀಡಿಯೋ ಮಾಡೋದ್ರಿಂದ ನಮಗೆ ಆದಷ್ಟು ಟೈಮ್ ಆಗೇ ಹೋಗ್ಬಿಡುತ್ತೆ. ಮಾರ್ನಿಂಗ್ 8 o'clock ನಮ್ಮ ಶಿಫ್ಟು, ಫಸ್ಟ್ ಶಿಫ್ಟು. ನಮ್ಮ ಹಸ್ಬೆಂಡ್ಗೂ ಅಷ್ಟೇ. ನನ್ನ ಮಗಳನ್ನೂ ರೆಡಿ ಮಾಡಿದ್ದೀನಿ. ಅವಳು ಬರ್ತಾಳೆ ಇವಾಗ ನನ್ನ ಜೊತೆ ತಿನ್ನೋಕ್ಕೆ. ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಿರೋದ್ರಿಂದ ಯಾರು ನನ್ನ ಚಾನಲ್ನ ಇವಾಗ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಮಗಳು ಬಂದಳು. ಈಗ ನಾವು ಬೆಳಗ್ಗೆನೇ ಹೋಗ್ತಿರೋದ್ರಿಂದ ನನಗಿಂತ ಒಂದು 10-15 ಮಿನಿಟ್ಸ್ ನಮ್ಮ ಹಸ್ಬೆಂಡ್ ಹೋಗ್ತಾರೆ. ನಮ್ಮ ಓನರ್ ಹತ್ರನೇ ಬಿಟ್ಟು ಹೋಗ್ತೀವಿ. ಅವಳಿಗೆ ಆಟೋ 8:45 ಬರುತ್ತೆ, ಅವರೇ ಹತ್ತಿಸ್ತಾರೆ. ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ. ಹಾಗೆ ನನಗೆ ಡ್ಯೂಟಿ ಟೈಮ್ ಆಯಿತು, ನಾನು ಹೊರಡ್ತಾ ಇದ್ದೀನಿ. ನಮಗೆ 1 ಸೆಕೆಂಡ್ ಲೇಟಾಗಿ ಪಂಚ್ ಮಾಡಿದ್ರು, ಅಂದರೆ ಬಯೋಮೆಟ್ರಿಕ್ ಮಾಡಿದ್ರು ಆಬ್ಸೆಂಟ್ ಮಾಡ್ತೀವಿ ಅಂತ, ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಇವಾಗ ರನ್ ಅಂತ ಓಡಬೇಕು ಡ್ಯೂಟಿಗೆ. ಇಲ್ಲಿಂದ ನಮ್ಮ ಹಾಸ್ಪಿಟಲ್ ಜಸ್ಟ್ 5 ಮಿನಿಟ್ಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ, ಟೇಕ್ ಕೇರ್.